ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ? ಯಾಕೆ ಕ್ರಮ ತಗೊಂಡಿಲ್ಲ? ಅಂದರೆ ಮುಖ್ಯಮಂತ್ರಿಗಳು ಕಾನೂನಿನ ತಜ್ಞರಾಗಿದ್ದು ಕೂಡ ಕಾನೂನಿನ ದೃಷ್ಟಿನಲ್ಲಿ ಅತ್ಯಾಚಾರ ಅಪರಾಧ ಅಂತ ಅನ್ನಿಸದೇ ಇರೋದು ಅವ್ರ ಪಕ್ಷದ ಶಾಸಕ ಮಾಡಿದ್ರೆ ತಪ್ಪಲ್ವಾ? ಈ ಪ್ರಶ್ನೆಗಳೆಲ್ಲ ಇದ್ದಾವೆ. ಒಂದೇ ಸಾರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕೋಕ್ಕಾಗಲ್ಲ. ನಾನು ನಾಳೆ ನಿಮ್ಮ ಹತ್ರ ವಿವರವಾಗಿ ಮತ್ತೆ ಮಾತಾಡಿದ್ದಾರೆ. ಕೇಂದ್ರೀಯ ನಾಯಕರುಗಳು ಮಾತಾಡಿ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ಅಮಿತ್ ಶಾ ಅವರು, ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು, HD ಕುಮಾರಸ್ವಾಮಿ ಅವರು, ಬಹುತೇಕ ನಮ್ಮ ಸಂಸತ್ ಸದಸ್ಯರು ಎಲ್ಲರೂ ಪ್ರತಿಕ್ರಿಯೆನೂ ಕೊಟ್ಟಿದ್ದಾರೆ ಮತ್ತು ಮಾತನಾಡಿದ್ದಾರೆ. 35 ವರ್ಷದ ಹಿಂದೆ ಇದನ್ನೆಲ್ಲ ನಾವು ನೋಡ್ಕೊಂಡ್ ಬಂದಿದ್ದೀವಿ, ಇದನ್ನು ಹೊಸದಾಗಿ ತೋರಿಸ್ಬೇಡಿ ಅಂತ ಹೇಳಿದ್ರೆ ಅಂದ್ರೆ ಏನಾಯ್ತು? ಅಲ್ಲ, 35 ವರ್ಷದ ಹಿಂದೆ ಅಂತ ಹೇಳಿದ್ದು ಅಂದರೆ ನಾನು ಹೇಳಿದ 35 ವರ್ಷದ ಹಿಂದೆ ಅಂದರೆ 35 ವರ್ಷದ ಹಿಂದೆ ಸಿದ್ಧಾಂತಕ್ಕಾಗಿಯೇ ಹೋರಾಟ ಮಾಡ್ತಿದ್ದ ಕಾಲದಲ್ಲಿ ನಮಗೆ ಅಧಿಕಾರ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಜನ ಇರಲಿಲ್ಲ, ನಮ್ಮ ಬೆನ್ನ ಹಿಂದೆ ಲೀಡರ್ಗಳು ನಿಲ್ತಾರೆ ಅನ್ನುವಂಥ ಸ್ಥಿತಿ ಇರಲಿಲ್ಲ. ಅಂಥ ಸಂದರ್ಭಗಳಲ್ಲೇ ನಾವು ಏಕಾಂಗಿಯಾಗಿ ನಮ್ಮ ಸಹ ಕಾರ್ಯಕರ್ತರನ್ನು ಕಟ್ಟಿಕೊಂಡು ಹೋರಾಟ ಮಾಡಿದ್ದೀವಿ. ಆಗಲೇ ಇಂಥ ಬೆದರಿಕೆಗಳನ್ನು, ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಅಲಿಸೋದನ್ನು, ನಮ್ಮ ಮೇಲೆ ದೌರ್ಜನ್ಯ ಮಾಡೋದನ್ನು ಎಲ್ಲ ಮಾಡಿಬಿಟ್ಟಿದ್ರು. ಆ ದೌರ್ಜನ್ಯ ನಮ್ಮನ್ನು ಹೋರಾಟ ಮಾಡೋದಕ್ಕೆ ಗಟ್ಟಿ ಮಾಡ್ತೇ ಹೊರತು ನಮ್ಮನ್ನು ದುರ್ಬಲಗೊಳಿಸ್ಲಿಲ್ಲ. ಈಗ ಈ ರೀತಿ ಮೂಲಕ ದುರ್ಬಲಗೊಳಿಸ್ತೀವಿ ಅಂತ ಅವ್ರು ಅನ್ಸೋದು ಅವ್ರ ಭ್ರಮೆ. ನಮ್ಗೆ ಈ ಥರದ ಕೆಲಸ ಈ ಥರ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಆಗ್ತೀವಿ. ಇಲ್ಲ, ನಾನು ಅದನ್ನು ನಾಳೆ ಪೂರ್ತಿ ನಿಮಗೆ ಕ್ರೋನಾಲಜಿ 1 by 1 ಹೇಳ್ತೀನಿ. ನನ್ನ ಹತ್ರ ನಾನು ಆ ಟೈಮ್ನಲ್ಲಿ ಒಂದು 4-5 ಜನರಿಗೆ ಲೈವ್ ಲೊಕೇಶನ್ನು ಹಾಕಿದ್ದೆ. ಎಲ್ಲೆಲ್ಲಿ ತಿರುಗಿಸಿದ್ರು ಅನ್ನೋದು ಡಾಕ್ಯುಮೆಂಟ್ಸು ಇದೆ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಮುಖ್ಯಮಂತ್ರಿಗಳು ಹೇಳಿರುವ ಹೇಳಿಕೆನೂ ಗಮನಿಸಿದ್ದೀನಿ, ಉಪಮುಖ್ಯಮಂತ್ರಿಗಳು ಹೇಳಿದ ಹೇಳಿಕೆನೂ ಗಮನಿಸಿದ್ದೀನಿ, ಉಳಿದ ಗೃಹ ಸಚಿವರು ಹೇಳಿಕೆನೂ ಗಮನಿಸಿದ್ದೀನಿ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಗಮನಿಸಿದ್ದೀನಿ. ನಾಳೆ 1 by 1 ಎಲ್ಲದಕ್ಕೂ ಸರ್ಕಾರನೇ ಅಂತ ಹೇಳ್ತಾರಲ್ಲ ರವಿ ಅವರು ಅಂತ. ಅದೇ ರೀತಿಯಾಗಿ ನೀವು ಒಂದು ವಿಡಿಯೋ ಒಂದು ಬಿಟ್ಟಿದ್ರಿ, ಸ್ಟೇಷನ್ ಅಲ್ಲಿ ಬಿಟ್ಟಿದ್ರಿ, ಸರ್ಕಾರ ಮತ್ತೆ DK ಶಿವಕುಮಾರ್, ಲಕ್ಷ್ಮೀ ಹೋಲ್ಕರೇ ಕಾರಣ ನಮಗೇನಾದ್ರು ಆದ್ರೆ ಅಂತ ಹೇಳಿ. ಅದೇ DK ಶಿವಕುಮಾರ್ ಅವರು ನಾನು ಇನ್ವಾಲ್ವ್ಮೆಂಟ್ ಆಗಿಲ್ಲ ಇದರಲ್ಲಿ, ಅದು ಪೊಲೀಸರು ನೋಡ್ಕೊಳ್ತಾರೆ, ಅದು ಬೇಕಾದ್ರೆ ಸಾಕ್ಷಿ ಬೇಕಾದ್ರೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಾನೀಗ ನಾಳೆ ನಿಮಗೆ ವಿವರವಾಗಿ ಹೇಳ್ತೀನಿ. 5:34ಕ್ಕೆ ಸೈನಡೆ ಆಯ್ತಲ್ಲ, ಅನಿರ್ದಿಷ್ಟ ಅವಧಿಗೆ ಸಭೆ ಮುಂದೂಡಿದ್ರಲ್ಲ, ಆಗಾಗ ಯಾರ್ಯಾರು ತೋಳು ಮುದ್ರಿದ್ರು, ಯಾರ್ಯಾರು ಏನೇನು ಮಾತಾಡಿದರು ಅನ್ನೋದು ಸೈನಡೆ ಆದಮೇಲೂ ಕೂಡ 10 ನಿಮಿಷಗಳ ಕಾಲ ವಿಜುವಲ್ಸು ಆಡಿಯೋ ಎರಡೂ ಸಕ್ರಿಯವಾಗಿಟ್ಟಿದ್ರು ಸಭಾಪತಿಗಳು. ಅದರಿಂದ ಆ ವಿಜುವಲ್ಸು ಆಡಿಯೋನು ಕೂಡ ನಿಮಗೆ ಸಿಗುತ್ತೆ, ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋ. ಸರ್, ಇದು CT ರವಿ ಟಾರ್ಗೆಟ್ ಮಾಡ್ಕೊಂಡು ಏನಾದರೂ ಮಾಡಿದ್ರೆ ನನಗನ್ಸೋದೇನು ಅಂದರೆ, ರವಿ ಅವ್ರಿಗೆ ಗೊತ್ತಿದೆ ಯಾವುದೇ ವಿಷಯ ಆದರೂ ಧೈರ್ಯವಾಗಿ ಮಾತಾಡ್ತಾನೆ. ಹಿಂದುತ್ವ ಅಂತ ಹೇಳಿದ್ರೆ ಹಿಂದೆ ಮುಂದೆ ನೋಡೋದಿಲ್ಲ. ದೇಶದ ಪ್ರಶ್ನೆ ಬಂದಾಗ ಜೀವ ಕೊಡೋಕ್ಕೂ ತಯಾರಾಗಿರ್ತಾನೆ. ರಾಜಕಾರಣ ಇಲ್ಲ. ಕೆಲವರು ರಾಜಕಾರಣ ಮಾಡ್ತಾರಲ್ಲ, ಆ ರೀತಿ ರಾಜಕಾರಣ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇವನಿಗೆ ಹಿಂಗೆ ಮಾಡಿದ್ವಿ ಅಂದರೆ ಉಳಿದವರೆಲ್ಲ ಹೆದರ್ಕೊಳ್ತಾರೆ ಅಂತ ಯೋಚಿಸಿರ್ಬೋದು. ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.